ಸಮಾಜದಲ್ಲಿ ಸುಳಿಗಾರಿಕೆ ನಡೆಯೋದೇ ತಪ್ಪು. ಅದರೊಳಗೂ ಇಂಥ ಚಿತ್ರನಟಿಯರು ಗಂಡ ಹೆಂಡತಿ ಮನೆ ಮಕ್ಕಳು ಒಳ್ಳೆ ಗೌರವ ಉನ್ನತ ಸ್ಥಾನದಲ್ಲಿ ಎಲ್ಲ ಇದ್ದಾಗ ಹಣ ಕಾಸು ಎಲ್ಲ ಅವ್ರಿಗೆ ಸಿಕ್ಕಿದಾಗ ಈ ಥರ ಮಾಡೋದು ಇನ್ನೂ ತುಂಬ ದೊಡ್ಡ ತಪ್ಪು. ಯಾವ ಹೆಣ್ಮಕ್ಳೇ ಆಗಲಿ ಒಳ್ಳೆ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಸಂಪಾದಿಸ್ಬೇಕೇ ಹೊರತು ಅಂಥ ಇಂಥ ಕೆಲಸ ಮಾಡಿ ಯಾವ ಥರ ದುಡ್ಡು ಸಂಪಾದಿಸಬಾರ್ದು. ಈಗಿನ ಸಮಾಜದಲ್ಲಿ ಇಂಥ ದುರ್ಘಟನೆಗಳು ನಡೆಯುತ್ತಿರೋದು ಮನಸ್ಸಿಗೆ ಮಹಿಳೆಯರ ಮೇಲೆ ಆಘಾತ ಉಂಟು ಮಾಡ್ತಾ ಇದೆ. ಇಂಥ ಸಮಾಚಾರ ತಿಳಿದು ನಮಗೂ ಹಿರಿಯರಿಗೆ ಆಘಾತವೇ ಆಗಿದೆ. ಇದು ಬಹಳ ವೈಯಕ್ತಿಕವಾಗಿ ನೀವು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅಂತ ಮೂರು ಜನ ಕೇಳ್ಕೊತೀನಿ. ಶ್ರೀರಕ್ಷ ಅವರು ಯು ಆರ್ ಎ ಮದರ್, ನೀವು ತಾಯಿ ಅಲ್ವಾ? ನೀವು ತಾಯಿ. And Aparna is due to be a mother, or she is she is married and eligible to be a mother. ನಾನು ಯಾತಕ್ಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇದ್ದೀವಿ. ಈ ಸಮಾಜದಲ್ಲಿ ಇರುವಂತಹ ಸ್ಥಾನ ಬರೀ ಹೊರಗಡೆಯವ್ರಿಗೆ ಮಾತ್ರ ಅಲ್ಲ, ಮನೆಯವ್ರಿಗೂ ಅದು ಅಲ್ವಾ? ಮನೆಯವರು ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಸ್ವೀಕರಿಸಿರ್ತಾರೆ. ಹಾಗಿರುವಾಗ ಒಬ್ಬ ಕಲಾವಿದೆ ಈ ಥರದ ವಿಚಾರದಲ್ಲಿ ಸಿಕ್ಕಾಕೊಂಡಾಗ ಮಕ್ಕಳ ಮೇಲೆ ಏನು ಪರಿಣಾಮ? ಖಂಡಿತ ಅವರ ಮನೋಸ್ಥಿತಿ ಮೇಲೆ, ಅವ್ರು ಯೋಚನೆ ಮಾಡೋ ಧಾಟಿ ಮೇಲೆ, ಅವ್ರು ಇನ್ನೊಬ್ಬರ ಜೊತೆ ನಡ್ಕೊಳ್ಳೋದ್ರ ಮೇಲೆ, ಒಟ್ಟಾರೆ ಅವ್ರ ಬದುಕನ್ನ ಮುಂದೆ ನೋಡೋದ್ರ ಮೇಲೆ ಖಂಡಿತ ಪರಿಣಾಮ ಆಗುತ್ತೆ. ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ ಅದೇ ಜಾಸ್ತಿ ಇರುತ್ತೆ. ಸೊ ಎಲ್ಲರಿಗಿಂತ ಜಾಸ್ತಿ ಅಫೆಕ್ಟ್ ಆಗೋದು ಅವರೇ, ಮನೆಯವರು. ಅಂದಮೇಲೆ ನಾವು ಎಚ್ಚರಿಕೆ ವಹಿಸ್ತಾ ಇರೋದು ಸಮಾಜಕ್ಕಾಗಿ ಒಂದು ಹಂತದಲ್ಲಿ, ಬಟ್ ಈ ಎಚ್ಚರಿಕೆಯನ್ನ ನಾವು ನಮಗಾಗೇ ವಹಿಸ್ಬೇಕಲ್ವಾ ಕಲಾವಿದರಾಗಿ? ಒಂದು ನಿಮಿಷ ಮಾಡೋಕೆ ನನಗೆ ನನ್ನ ಮಸಣದ ಚಿತ್ರದ ಒಂದು ಡೈಲಾಗ್ ನೆನಪಿದೆ. ಅಲ್ಲಿ ಹೇಮಾ ಚೌಧರಿ ಪಾತ್ರಧಾರಿ ಹೀಗೆ ಸಿನಿಮಾ ಆಸೆಗೆ ಬಿದ್ದು ಈ ರೀತಿ ವೇಶ್ಯಾವಾಟಿಕೆಗೆ ಇಳಿಯುವಂತ ಹುಡುಗಿಯ ಪಾತ್ರ. ಜಯಂತಿ ಪಾತ್ರ ಏನಿದೆ, ತಾರಾದೇವಿ ಪಾತ್ರ, ಅಂತಹದ್ದು ಒಂದು ವೇಶ್ಯಾವಾಟಿಕೆನ ನಡೆಸ್ತಿರುವಂತಹ ಮೇಡಮ್ ಪಾತ್ರ. ಈ ಪಾತ್ರ ಅದನ್ನ ಹುಡ್ಕೊಂಡ್ಬರತ್ತೆ, ಈ ಮನೆಗೆ ಬರುತ್ತೆ. ಅವಾಗೊಂದು ಪುಟ್ಟಣ್ಣ ಕಣಗಾಲ್ ಅವರು ಎಷ್ಟು ಒಳ್ಳೆ ಡೈಲಾಗ್ ಹೇಳ್ತಿದ್ದಾರೆ ಅಂದರೆ, ನಾನು ಈ ಥರ ಸಿನಿಮಾ ಸೇರಬೇಕು ಅಂತ ಬಂದೆ, ಬೇರೆ ಏನು ದಾರಿ ಕಾಣಿಸ್ತಾ ಇಲ್ಲ, ನನಗೆ ಅವಕಾಶ ಸಿಗಲಿಲ್ಲ, ಯಾರೋ ನನ್ನನ್ನು ಈ ದಂಧೆಗೆ ತಳ್ಳಿಬಿಟ್ರು, ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ಜನನೂ ನನ್ನನ್ನು ಇದು ಮಾಡಿಬಿಟ್ರು. ಅವಾಗ ಅಲ್ಲಿ ನನಗೆ ತುಂಬ ಜ್ಞಾಪಕಕ್ಕೆ ಬರ್ತಾ ಇತ್ತು, ಅದಕ್ಕೆ ಹೇಳಿ. ಯಾಕೆ ನೀವು ಮುಂದಿನ ಸತಿ ಆ ಸಿನಿಮಾ ನೋಡಿದಾಗ ಗಮನಿಸಿ, ಯಾವ ಸಿನಿಮಾದಿಂದ ಯಾವ ಲಿಪ್ಸ್ಟಿಕ್ ಹಾಕೋಬೇಕು ಅಂತ ಕಲಿತಾರೋ, ಯಾವ ಸಿನಿಮಾದಿಂದ ಹೇಗೆ ಫ್ಯಾಷನ್ ಮಾಡಬೇಕು ಅಂತ ಕಲಿತಾರೋ, ಯಾವ ಸಿನಿಮಾದಿಂದ ಸೀರೆ ಹೇಗೆ ಉಟ್ಕೋಬೇಕು ಅಂತ ಕಲಿತಾರೋ, ಆ ಸಿನಿಮಾದಲ್ಲಿ ನೀನ್ ಆಕ್ಟ್ ಮಾಡ್ಬಿಟ್ರೆ ನೀ ಕೆಟ್ಟೋದಂಗೈನಾ ಅಂತ ಒಂದು ಡೈಲಾಗ್ ಹೇಳ್ತಿದ್ದಾರೆ. ಎಷ್ಟು ನಿಜ ಅಲ್ವಾ ಅದು? ನನಗೆ ಎರಡು ವಿಚಾರ ಕೊನೆಯದಾಗಿ ನಿಮ್ಮಿಬ್ಬರಿಂದನೂ ಇದಕ್ಕೆ ನನಗೆ ಪ್ರತಿಕ್ರಿಯೆ ಬೇಕು. ಒಂದು, ಸಿನಿಮಾನ ಅರಸಿ, ಇದೇ ವಿಷಯಕ್ಕೆ ನಾನು ಬರ್ತೀನಿ. ಸಿನಿಮಾನ ಅರಸಿ ಬರುವಂತಹ ಸಾಮಾನ್ಯ ಅಂದ್ರೆ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವಂತಹ, ಸಿನಿಮಾ ಹಿನ್ನೆಲೆ ಇಲ್ಲದೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಹೇಳೋಕೆ ಇಷ್ಟಪಡೋದೇನು? ಹೀಗೆಲ್ಲ ಮಾಡಿದ್ರೇನೆ ಸಿನಿಮಾದಲ್ಲಿ ಬರೋಕ್ ಸಾಧ್ಯ ಅಂತ ಕಲ್ಪನೆಗಳನ್ನ ಇಟ್ಕೊಂಡು ಎಲ್ಲದಕ್ಕೂ ಸಿದ್ಧ ಅಂತ ಕೆಲವರು ಬರ್ತಾರಲ್ಲ, ಆ ಥರದವ್ರು ನೀವು ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲ, ಒಂದು ಭ್ರಮೆಯಿಂದ ಬರ್ತಾರಲ್ಲ, ಆ ಭ್ರಮೆ ಏನಿರುತ್ತೆ, ಇವತ್ತು ಸಿನಿಮಾ ನಟಿ ಒಟ್ಟರಲ್ಲಿ ಹೇಗಾದ್ರೂ ಮಾಡಿ ಹೇಗಾದ್ರೂ ಸರಿ ಯಶಸ್ಸು, ಹಣ ಅದೆರಡು ಸಿಗಲೇಬೇಕು ಅಂತ ಬರೋವ್ರಿಗೆ ಇದೆಲ್ಲ ಹಾದಿಯು ತೆರೆದಿರುತ್ತೆ. ಅಲ್ಲ, ಸಿನಿಮಾದ ರಂಗದಲ್ಲಿ ಯಶಸ್ಸು ಪಡೆಯೋಕೆ ಅದು ಬೇಕಾ ಅಂತ ನಾನು ಕೇಳ್ತೇನೆ. ಖಂಡಿತ ಬೇಡ. ಆಮೇಲೆ ಹಂಗ ಹೋಗ್ಬಿಟ್ರೆ ಮಾತ್ರ ಯಶಸ್ಸು ಗ್ಯಾರಂಟಿ ಅನ್ನೋದೆಲ್ಲ ಸುಳ್ಳು. ಓಕೆ, ಯಾವ್ದೋ ಚಿಕ್ಕ ಚಿಕ್ಕ ಊರುಗಳಿಂದ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರು ಬಗ್ಗೆ ಏನು ಗೊತ್ತಿಲ್ಲ, ಇಲ್ಲಿರೋ ಅಂಥವ್ರು 2 ಫೋಟೋ ತೆಗೆದು ನಿನ್ನ ನಟಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಇವರೆಲ್ಲ ನಟಿ ಮಾಡ್ತಾರ? ಇವ್ರನ್ನೆಲ್ಲ ನಾನು ಹೇಳಿದ್ರು, ನಿಮಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ನೀವು ಒಂದು ಡೈರೆಕ್ಟರ್ನ ಅಪ್ರೋಚ್ ಮಾಡ್ತೀರಾ, ಅಥವಾ ನಿಮಗೆ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀರಾ. ಆ ಅಪ್ರೋಚಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಯಾರೋ ಒಬ್ರು ಹೇಳುವ ಸಿನಿಮಾದಲ್ಲಿ ನಾನು ಏನೋ ಆಗಿದ್ದೀನಿ ಬಂದ್ಬಿಡಮ್ಮ ಅಂದ ತಕ್ಷಣ ಮನೆ ಬಿಟ್ಟು ಬರೋದು ಖಂಡಿತವಾಗ್ಲೂ ತಪ್ಪು. ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ನಾನು ಮಾಧ್ಯಮದ ಮೂಲಕ ಕೇಳ್ಕೊತೀನಿ. ನಾನು ಈ ಕಾನ್ವರ್ಸೇಷನ್ ಮುಗಿಸೋದಕ್ಕೆ ಮುಂಚೆ ಕೊನೆಯದಾಗಿ ಒಂದು ವಿಚಾರ ನೀವೆಲ್ಲರೂ ಈ ಹಂತದಲ್ಲಿ, ಈಗ ಪೊಲೀಸರು ಆ ಬಲೆಯನ್ನ ಬೀಸಿದ್ರು, ಅದಕ್ಕೆ ಸಿಕ್ಕು ಬಿದ್ರು, ಅವರು ಅದಾದ್ಮೇಲೆ 1-2 ದಿವಸ ಕಾರಾಗೃಹಕ್ಕೆ ಹೋಗ್ಬೇಕಾಗಿ ಬಂತು. ಅದಾದ್ಮೇಲೆ ಅವರು ಹೊರಗೆ ಹೋದ್ರು, ಮನೆಗೆ ಹೋದ್ರು. ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರಿಗೆ? ಯಮುನಾ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟ? ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಆಕೆಯ ಸಂದರ್ಭ, ಆಗಿನ ಸಂದರ್ಭ ಏನಿತ್ತೋ ಗೊತ್ತಿಲ್ಲ. ಆ ಸತ್ಯ ಆಕೆಗೆ ಮಾತ್ರ ಗೊತ್ತು. ಇನ್ನೊಂದು ನನಗೆ ತುಂಬ ಬೇಜಾರಾಗೋದು, ಆ ಜೊತೆಗಿದ್ದಂತಹ ವ್ಯಕ್ತಿ ಹೈಲೈಟ್ ಆಗೋದೇ ಇಲ್ಲ. ಇಂತಹ ವಿಷಯದಲ್ಲಿ ಹೆಣ್ಮಕ್ಳು ಮಾತ್ರ ಹೈಲೈಟ್ ಆಗ್ತಾರೆ. ಜೊತೆಗಿದ್ದಂಥವ್ರು ಯಾವುದೋ IT ಕಂಪನಿ, ಯಾವುದೋ CEO, ಅದು 4 ಜನ ಗೊತ್ತಿರುತ್ತೆ. ಆಮೇಲೆ ಆತ ಇಂಗ್ಲಿಷ್ ನಲ್ಲಿ ಎಲ್ಲೋ ಒಂದು ಕಾರಲ್ಲಿ ಇದು ಮಾಡ್ಕೊಂಡು ಯಾವುದೋ ವಿದೇಶಕ್ಕೆ ಹಾರಿ ಎಲ್ಲ ಸೆಟ್ಲ್ ಆದ್ಮೇಲೆ ವಾಪಸ್ ಬರ್ತಾರೆ. ಯಮುನಾ ಅಥವಾ ಇನ್ಯಾವುದೋ ಜಮುನಾ ಒಂದು ಹೆಸರಿಗೆ ಒಂದು ಟ್ಯಾಗ್ ಕೊನೆ ತನಕ ಉಳ್ಕೊಳ್ಳುತ್ತೆ. ಸೊ ನನ್ನ ವೈಯಕ್ತಿಕ ನಾನು ಹೇಳೋಕೆ,
ನನ್ನ ಸಹಾನುಭೂತಿ ಇದೆ. ನಿಮ್ಗೇನನ್ಸುತ್ತೆ ಶ್ರೀರಕ್ಷಾ ಅವರೇ, ವಾಟ್ ವುಡ್ ಯು ಲೈಕ್ ಟು ಟೆಲ್? ಅಂದ್ರೆ ಈಗ ಸರಿ ಅಂತ ಹೇಳಿದಾಗ ಸಾಮಾಜಿಕವಾಗಿ ತಪ್ಪಾಗುತ್ತೆ, ಅಥವಾ ಸಾಮಾಜಿಕವಾಗಿ ಓಕೆ ಅಂದಾಗ ಈ ರೀತಿ ಒಬ್ಬ ನಟಿಯಾಗಿ ಒಬ್ಬ ನಿಮಗೆ ರೋಲ್ ಮಾಡಲ್ ಆಗಿ ಮಾಡಿದ ತಪ್ಪು ಅನ್ಸುತ್ತೆ. ಹಾಗಾಗಿ ನಿಜವಾಗ್ಲೂ ಏನೇ ಒತ್ತಡಗಳಿದ್ರು ಒಂದು ಸ್ಥಾನಕ್ಕೆ ಅಂತ ಹೋದಾಗ ಅವರು ಈ ರೀತಿ ಮಾಡಬಾರ್ದಾಗಿತ್ತು. ಒಂದು ಕಪ್ಪು ಚುಕ್ಕೆ ಅದನ್ನ ಸಿನಿಮಾ ಇಂಡಸ್ಟ್ರಿ ಹೆಣ್ಮಕ್ಳಿಗೆ ಎಲ್ಲ ಅಂತ ಸೇರಿಸಿ ಹೇಳ್ತಾರಲ್ಲ, ಸೊ ಅದೊಂದು ರೀತಿ ಚುಕ್ಕೆ ಇದೆ. ಯಾವತ್ತಿದ್ರು ಹಿಸ್ಟ್ರಿನಲ್ಲಿ ಹೇಳ್ತಾರೆ ಇನ್ನು 10 ವರ್ಷ ಆದ್ಮೇಲೆ ಇಂಥ ನಟಿಂಗ್ ಸಿಗಾಕೊಂಡಿದ್ರಂತೆ ಅನ್ನೋದು ಒಂದು ಕಪ್ಪು ಚುಕ್ಕೆ ಆಗೋಯ್ತು. ಇನ್ನು ಮುಂದೆನಾದ್ರೂ ದಯವಿಟ್ಟು ಆಗ್ಬಾರ್ದು ಅಷ್ಟೇ. ನಿಮ್ಗೇನ್ ಅನ್ಸುತ್ತಮ್ಮ? ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಯಮುನಾ ತರದವರಿಗೆ ಅಥವಾ ಯಮುನಾಗೆ? ನೀನು ಮಾಡಿದ ತಪ್ಪು ಅಂತ ಹೇಳ್ತೀವಿ, ಇದು ತಪ್ಪು, ಇದರಿಂದ ನೀನು ಓಡಿದ್ದೆ, ನೀನು ಕಳ್ಕೊಂಡಿದ್ದೇನು ಅಂತ ಯೋಚನೆ ಮಾಡು. ಏನು ಇದರಿಂದ ಗಳಿಸ್ದೆ ನೀನು ಇದುವರೆಗೂ ಸಂಪಾದನೆ ಮಾಡಿದ ಹೆಸರು ಕಳ್ಕೊಂಡೆ. ಇವತ್ತು ನೀನು ಏನು ಸಂಪಾದನೆ ಮಾಡಿದೆ, ಗಂಟೆಗೆ 2 ಲಕ್ಷ, ಅದು ನೀನು ಕಾಪಾಡಲಿಲ್ಲ. ನೀನು ಕೌಟುಂಬಿಕ ನಿನ್ನ ಮನೆಗೆ ಹೋದ್ರೆ ನಿನ್ನ ಮಕ್ಕಳು ನಿನ್ನ ತಿರಸ್ಕಾರ ಮಾಡ್ತಾರೆ. ನಿನ್ನ ಗಂಡ ಯಾವ ಮಗ ಇಟ್ಕೊಂಡು ತಿರ್ಗಾ ನಿನ್ನ ಹತ್ರ ವ್ಯವಹರಿಸ್ತಾನೆ. ಇದನ್ನೆಲ್ಲ ನೋಡ್ಕೊಂಡಾಗ ನೀನು ಕಳ್ಕೊಂಡಿದ್ದೆಷ್ಟು, ನೀನು ಪಡ್ಕೊಂಡಿದ್ದೆಷ್ಟು ಯೋಚನೆ ಮಾಡು. ದಯವಿಟ್ಟು ಇಂಥದನ್ನು ಏನೇ ಕಾರಣಕ್ಕೂ ಮುಂದೆ ಮಾಡೋರಾಗಲಿ ದಯವಿಟ್ಟು ಮಾಡಬೇಡಿ, ಅದರಿಂದ ಓಡಬೇಡಿ. ಓಡಿದ್ದಕ್ಕೆ ನೀನು ಪನಿಷ್ಮೆಂಟ್ ನೀನು ಅನುಭವಿಸ್ಬೇಕಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಅಪರ್ಣಾ ಅವರೇ, ಥ್ಯಾಂಕ್ ಯು ಶ್ರೀರಕ್ಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ವೀಕ್ಷಕರೇ, ವೇಶ್ಯಾವಾಟಿಕೆಯಲ್ಲಿ ತೊಡಗುವಂಥದ್ದು ನಮ್ಮ ಭಾರತದಲ್ಲಿ ಕಾನೂನಿನ ಪ್ರಕಾರ ಅಪರಾಧ. ಇದು ನಮ್ಮೆಲ್ಲರಿಗೂ ಮನದಟ್ಟಾಗಿರುವಂತಹ ವಿಚಾರ. ವೇಶ್ಯಾವಾಟಿಕೆಯಲ್ಲಿ ಯಾರೇ ತೊಡಗಿದ್ರು ಅವರಿಗೆ ಶಿಕ್ಷೆ ಆಗೋದು ಖಂಡಿತ. ಯಾಕೆ ಅಂದರೆ ಆ ಕೆಲಸ ಮಾಡುವುದು ಅಥವಾ ಆ ವೃತ್ತಿಯನ್ನು ನಡೆಸೋದು ಅಪರಾಧ. ಅನಿವಾರ್ಯತೆಗಾಗಿ ಮಾಡುವಂಥವ್ರು ಇರ್ತಾರೆ, ಅಥವಾ ಅನಿವಾರ್ಯತೆಗಾಗಿ ಮಾಡಿರುವಂಥವರು ಒತ್ತಡಕ್ಕಾಗಿ ಕೆಲವರು ಮಾಡ್ತಾರೆ ಅಂತ ಹೇಳ್ತಾರೆ. ಅವರ ಒಳ ಮನಸ್ಸನ್ನ ಹೊಕ್ಕು ನಾವು ನೋಡೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಒಬ್ಬ ಹೆಣ್ಣು ಮಗಳು ಇಂತಹ ಕೆಲಸದಲ್ಲಿ, ಇಂತಹ ಚಟುವಟಿಕೆಯಲ್ಲಿ ತೊಡಗಿದಾಗ ಅಥವಾ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಆಕೆಯ ವೈಯಕ್ತಿಕ ವಿಚಾರ ಏನಿರುತ್ತೆ ಅದನ್ನ ಪರಿಶೀಲನೆ ಮಾಡದೆ ಯಾವುದೇ ಒಂದು ತೀರ್ಮಾನಕ್ಕೆ ನಾವು ಬರೋದಕ್ಕಾಗೋದಿಲ್ಲ ಅನ್ನೋದು ಇವತ್ತಿನ ಒಟ್ಟಾರೆ ಚರ್ಚೆಯ ಸಾರಾಂಶ ಅಂತ ನನಗನ್ಸುತ್ತೆ. ಇವತ್ತಿನ ಬದುಕು ಜಟಕಾಬಂಡಿಯ ಚರ್ಚೆಯ ವಿಚಾರ ಮುಖ್ಯವಾಗಿ ಇತ್ತೀಚೆಗೆ ಬೆಳಕಿ ಬಂದಂತಹ ಒಂದು ಪ್ರಕರಣವಾಗಿತ್ತು, ವೇಶ್ಯಾವಾಟಿಕೆಯ ಪ್ರಕರಣ. ಅದರಲ್ಲಿ ತೊಡಗಿದ್ದಂತಹ ಒಬ್ಬ ಚಿತ್ರನಟಿ. ಅವರ ಅನಿವಾರ್ಯತೆ ಏನು ನಮಗೆ ಗೊತ್ತಿಲ್ಲ, ಅವರ ವೈಯಕ್ತಿಕ ವಿಚಾರಗಳು ನಮಗೆ ಗೊತ್ತಿಲ್ಲ. ಹಾಗೆ ಯಾತಕ್ಕಾಗಿ ಹೀಗೆ ಸಿಕ್ಕಾಕೊಂಡ್ರು ಅದು ನಮಗೆ ಗೊತ್ತಿಲ್ಲ. ನಮ್ಮ ಅನುಕಂಪ ಇದೆ, ಸಹಾನುಭೂತಿ ಇದೆ, ಜೊತೆಗೆ ಎಚ್ಚರಿಕೆಯ ಮಾತು ಇದೆ. ಇಂತಹದ್ದು ಬೇಕಾಗೋದಿಲ್ಲ. ಪ್ರತಿಷ್ಠಿತ ವ್ಯಕ್ತಿಗಳಾಗಿರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಮಾಜಕ್ಕೆ ಅವರು ಒಂದು ರೀತಿಯ ಮಾದರಿಯಾಗಿರ್ತಾರೆ. ಅವರೇ ಇಂತಹ ಚಟುವಟಿಕೆಗಳಲ್ಲಿ ಸಿಕ್ಕಾಕೊಂಡಾಗ ಬಹಳ ನೋವಾಗುತ್ತೆ, ಸಮಾಜದ ಮೇಲೆ ಇದರ ದುಷ್ಪರಿಣಾಮವಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವ ಕಿವಿ ಮಾತಿನೊಂದಿಗೆ ಇವತ್ತಿನ ಬದುಕು ಜಟಕಾಬಂಡಿಯನ್ನು ಮುಗಿಸೋಣ. ಅವರ ಕುಟುಂಬಕ್ಕೆ ನಮ್ಮ ಅನುಕಂಪ, ನಮ್ಮ ಸಹಾನುಭೂತಿ, ಮುಖ್ಯವಾಗಿ ಅವರ ಮಕ್ಕಳಿಗೆ ಮತ್ತು ಅವರ ಪತಿದೇವರಿಗೆ.